ಇಲ್ದೇನೆ ಇನ್ಯಾರು ದುಡ್ಡು ಕೊಡ್ತಾರಮ್ಮ? ಫಸ್ಟ್ ಪೇಮೆಂಟ್ ಇಂದ ತಂದಿದ್ಯಾ? ಹಂಗಾರೆ ನನಗ್ ಪೇಮೆಂಟ್ ಬಂದಿದ್ದೇ ಹೇಳಿಲ್ಲ. ಹುಡುಗಿನ ಅಪ್ಪ ಇಲ್ದವ್ರು ಎಷ್ಟ್ ಮುದ್ ಮಾಡಿ ಸಾಕ್ತಾವಳು ನಮ್ಮಮ್ಮ, ಏನು ಮಾತಾಡಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನೀನೇ ಇಡ್ಕ. ನಿಜ ನಂಗೆನಾ? ತಗೊಳಮ್ಮ, ನಿನಗೆ ತಂದಿರೋದು. ನಿಜವಾಗ್ಲು ಸಾನಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ರೆ ಎಲ್ಲರೂ ಮಸ್ತಾಗಿದ್ರೆ ಅನ್ಕೊಂಡಿದ್ದೀನಿ. ಅಂತೂ ಹುಚ್ಚಿನ ತರ ಆಗಿದ್ದೀನಿ, ಕಟ್ಟಿಂಗ್ ಮಾಡ್ತಿಲ್ಲ. ಹುಚ್ಚಿನ ತರ ಹೋಗ್ಲಿ, ಹೆಂಗ್ ಕಾಣಿಸ್ತಿದ್ಯಾ ನೋಡಿ ವಿಡಿಯೋದಲ್ಲಿ. ಸೊ ಗೈಸ್, ಇವತ್ತು ಗೊತ್ತಾಗಿತ್ತಲ್ಲ, ಮಸ್ತಾಗಿ ಪ್ರ್ಯಾಂಕ್ ಮಾಡ್ತಾವಳೆ. ಹೆಂಗ್ ಮಾಡ್ತಾಳ ಗೊತ್ತಿಲ್ಲ, ಮಸ್ತಾಗಿ ಮಾಡೋಗು. ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಗೈಸ್. ಇನ್ನೂ ರಿವೀಲ್ ಮಾಡಲ್ಲ ಯಾವ ಮೊಬೈಲ್ ತಂದಿದೀವಿ ಅಂತ. ಲಾಸ್ಟ್ ವರ್ಗ ನೋಡ್ರಿ. ಸೊ ಅದು ಹೆಂಗ್ ಬಂತು ಏನು ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಎಲ್ಲ ಹೇಳ್ತಾಳೆ ಹೇಳು. ಗೈಸ್, ಏನಿಗೆ ಮೊಬೈಲ್ ತಂದಿದ್ ಪರ್ಪಸ್ ಹೇಳ್ಬಿಡ್ತೀನಿ. ನಮ್ಮ ಅಮ್ಮನ ಮೊಬೈಲ್ ಪೂರ್ತಿ ಹಾಳಾಗೋಗಿತ್ತು ಗೈಸ್. ಫುಲ್ ಹ್ಯಾಂಗ್ ಆಯ್ತಿತ್ತು, ವರ್ಕೇ ಆಯ್ತಿರ್ಲಿಲ್ಲ. ಪ್ಲಸ್ ಅದು ಡಿಸ್ಪ್ಲೇ ಚೆನ್ನಾಗೈತೆ, ಎಲ್ಲ ಚೆನ್ನಾಗಿತ್ತು ಅಂದ್ರೆ ವರ್ಕ್ ಮಾಡ್ಬೋದಿತ್ತು. ಅಂದ್ರೆ ಆಂಡ್ರಾಯ್ಡ್ಸ್ ಗೊತ್ತಲ್ಲ, ಆಲ್ಮೋಸ್ಟ್ ಹ್ಯಾಂಗ್ ಆಗುತ್ತೆ ಅಂತ. ಹೆಂಗಾರ ಆಗ್ಲಿ ನಮಗೂ ಒಂದ್ ಕ್ಯಾಮ್ರಾ ಬೇಕಿತ್ತು. ಸರ್ಪ್ರೈಸ್ ಕೊಡೋಣ ನಮ್ಮ ಅಮ್ಮಗೋಸ್ಕರ ಅಂತ. ಮಸ್ತಾಗಿರೋ ಐಫೋನ್ ತಂದಿದ್ವಿ. ಯಾವ್ದು ಅಂತ ನಿಮ್ಗೆ ಲಾಸ್ಟ್ ಗೊತ್ತಾಗುತ್ತೆ. ಯಾವ್ದು ಮೊಬೈಲ್ ಅಂತ ನಿಮ್ಗೆ ಲಾಸ್ಟ್ ಗೊತ್ತಾಗುತ್ತೆ. ಯಾವ ಸೀರೀಸ್ ಆಗಿರ್ಬೋದು, ಏನು ಮೊಬೈಲ್ ಹೆಂಗಿದೆ, ಏನ್ ಅಮೌಂಟ್ ಎಲ್ಲಾನು ಹೇಳ್ತೀವಿ. ನಮಗೂ ಪ್ರ್ಯಾಂಕ್ ಮಾಡಕ್ ಎರಡೆರಡು ಮೊಬೈಲ್ ಆಯ್ತು ಗೈಸ್. ನಾನು ಅವು ಚಿಕ್ಕ ಬಿಟ್ಟೆಲ್ಲ ಮಾಡ್ತೀನಿ ನಾ ಪ್ರ್ಯಾಂಕ್. ನಿಂಗ್ ಮೊಬೈಲ್ ಯಾರು ಕೊಡೋದು ಪ್ರ್ಯಾಂಕಿಗೆ? ಗೈಸ್ ಮೇಲೆ ಸಿಗ್ತೀನ. ಏನ್ ಸಿಗ್ತೀಯಾ ಗೈಸ್? ಇಲ್ಲಿ ಸಾಹೇಬ್ರು ಇಂಪಾರ್ಟೆಂಟ್ ವರ್ಕ್ ಮಾಡ್ತಿದ್ದಾರೆ ಅನ್ಕೊಳ್ಳಿ. ಇಲ್ಲಿ ಬನ್ರಿ, ಇಲ್ಲಿ ನೋಡ್ರಿ ಫೇಸ್ ನೋಡ್ರಿ. ಇವು ಚಿನ್ನದ್ದು ನೋಡ್ರಿ ರೇ ಮುಖಾನ. ಇನ್ಸ್ಟಾಗ್ರಾಮ್ ಐಡಿ ಐತೆ ಗೈಸ್, ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ರಿ. ಸೊ ಇನ್ನ ನೆಕ್ಸ್ಟ್ ಪ್ರ್ಯಾಂಕ್ ಮಾಡ್ತಾಳೆ ಅಕ್ಕ ಮಹಾದೇವಿ ಅವರ. ಅಕ್ಕ ಮಹಾದೇವಿ? ನಾನು ಅಕ್ಕ ನನಗೆ ಇಲ್ಲ, ನಾನು ಅಕ್ಕ ಮತ್ತೆ ಅಕ್ಕ ಮಹಾದೇವಿ ಇಲ್ಲ. ನಿಜ ಗೇ ತರ ಆಡ್ತಿಲ್ವಾ ಗೈಸ್? ನಿಜ ಗೇ ತರ ಆಡ್ತಾ ಇಲ್ವಾ ಗೈಸ್? ಅವನು ಗೇ ಪ್ರ್ಯಾಂಕ್ ಇನ್ನು ಪಾರ್ಟ್ 2 ಬಂದಿಲ್ಲ ಅಲ್ವಾ? ಪಾರ್ಟ್ 2 ಅಂತ ಎಲ್ಲರೂ ಕಮೆಂಟ್ ಮಾಡ್ರಿ. ಯಾರು ಇನ್ನು ಪಾರ್ಟ್ 2 ಐತೆ. ಇಲ್ಲಿಗೆ ಬಂದ್ರೆ ಒಂಚೂರು ಬೆಳ್ಳು ಕಾಣಿಸ್ತೀಯ ನೋಡ್ಲಾ? ಕಣ್ಣೇ ಕಾಣಿಸ್ತಿಲ್ಲ ಸರ್, ನಾವು ಅಷ್ಟಕ್ಕೆ ಒಳಗೋಗ್ಬಿಡೋದು. ಸೊ ಅದೇ ಪಾರ್ಟ್ 2 ಅಂತ ಕಮೆಂಟ್ ಮಾಡ್ರಿ. ಗೇ ಪ್ರ್ಯಾಂಕ್ ಇಂದ ಪಾರ್ಟ್ 2 ಹಾಕ್ತೀನಿ. ಬನ್ರಿ ಇವಾಗ ನಮ್ಮ ಅಮ್ಮಂಗೆ ಹೋಗಿ ಪ್ರ್ಯಾಂಕ್ ಮಾಡುವ. A few moments later. ಸಾನಾ, ಮೊದ್ಲೇ ಮೊಬೈಲ್ ಹಾಳಾಗಿದೆ. ಯಾಕೆ ಸಾನಾ ಹಿಂಗ್ ಮಾಡ್ತಿದ್ಯಾ? ನಿನಗೇನ್ ಬುದ್ಧಿ ಇಲ್ವಾ? ನನ್ ಕಷ್ಟ ಅರ್ಥ ಮಾಡ್ಕೊಳಲ್ವಾ? ಮೊಬೈಲ್ ಹಾಳಾಗಿದೆ. ಅಮ್ಮ ನಾನು ಏನು ಮಾಡ್ಲಿಲ್ಲ ಕಣಮ್ಮ, ಮಿಸ್ ಆಗಿದೋಯ್ತು. ಏನ್ ಮಾಡೋಣ ಈಗ? ನನಗೆ ಮೊಬೈಲ್ ಬೇಡವಾ? ನೀನ್ ಯಾಕೆ ಹಿಂಗ್ ಆಡ್ತೀಯಾ? ನೀನ್ ನನ್ ಕಷ್ಟ ಅರ್ಥ ಮಾಡ್ಕೊಳಲ್ಲ. 10 ರೂಪಾಯಿಗೂ ಎಷ್ಟು ಕಷ್ಟ ಇದೆ ಗೊತ್ತಾ ನಿನಗೆ? ಏನಾಗಲ್ಲ ಬಿಡು. ರೆಡಿ ಮಾಡ್ಸೋಣ. ಏನ್ ರೆಡಿ ಮಾಡಿಸ್ತೀಯಾ? ಸುಮ್ನಿರು ಹೊತ್ತಾಗಿ ಎಷ್ಟು ಬೇಜಾರು ಮಾಡ್ತಿದ್ಯಾ ಗೊತ್ತಾ ಇತ್ತೀಚೆಗೆ? ಏನಪ್ಪ, ನನ್ ಕಷ್ಟನೇ ಅರ್ಥ ಮಾಡ್ಕೊಳಲ್ಲ ನೀನು. ನಾನು ಬೇಕು ಅಂತ ಹೊಡ್ದಾಕಿಲ್ಲ ಬಿಡು, ಆಯ್ತು. ಇದೇನೋ ಮಿಸ್ ಕೈ ಜಾರ್ ಬಿತ್ತಾ? ಏನ್ ಮಿಸ್ ಕೈ ಜಾರ್ ಬಿತ್ತು? ಸುಮ್ನಿರು. ಮೊದ್ಲೇ ಮೊಬೈಲ್ ಸರಿ ಇಲ್ಲ ಅಂತ ಸಾಯ್ತಾ ಇದೀನಿ, ದುಡ್ಡಿಲ್ಲ ತಗೊಬರಕ್ಕೆ ಅಂದ್ಬಿಟ್ಟು. ನನಗೆ ಎಷ್ಟು ಕಷ್ಟ ಐತೆ ಅಂತ ನನಗೆ ಗೊತ್ತು. ಇದಕ್ಕೆ ಡಿಸ್ಪ್ಲೇ ಹಾಕ್ಸೋಣ. ಏನ್ ಅದಕ್ಕೆ ಡಿಸ್ಪ್ಲೇ ಹಾಕಿಸ್ತೀಯಾ? ಸುಮ್ ಕುತ್ಕ. ಅದು ಎಷ್ಟು ವರ್ಷದ ಫೋನು? ನಿಮ್ಮ ಅಪ್ಪನ ನೆನಪಿಗಾಗಿ ಇಟ್ಕೊಂಡಿದೀನಿ. ಒಂಥರ ಹೋಗಮ್ಮ, ನಾನೇನ್ ಬೇಕು ಅಂತ ಬಿಡಿಸಿ. ಏನ್ ಹೋಗೋ ಬೇಕು ಅಂತ ಬಿಡಿಸಿಲ್ಲ ಸನ. ಸುಮ್ನಿರು. ಅದೇನ್ ಬುದ್ಧಿ ಕಲಿತಿದ್ಯಾ ಅಂತ ದಿನಕ್ಕೆ ಚಿಕ್ಕ ಹುಡುಗಿನ ಎಳೆ ಮಗನ ನೀನು. Beautiful point. ಬಾ ಹೋದ್ರಾಯ್ತದ ಇವಾಗ ಡಿಸ್ಪ್ಲೇ. ಏನ್ ಹೋದ್ರಾಗುತ್ತೆ? ತಗೊಂಡು ಬಾರಿಸ್ಬಿಡ್ತೀನಿ ನನಗೆ. ನಾನೇನ್ ಮಾಡ್ತಿದ್ದೀನಿ? ಡಿಸ್ಪ್ಲೇ ಹಾಕ್ಸ್ಕೊಡ್ತೀನಿ ಅಂತಾನೆ. ಕೊಡ್ತೀಯಾ? ಬಂಡವಾಳ ಹಾಕ್ತಾರೆ ಗೊತ್ತಿರುತ್ತೆ ನಿನಗೆ. ನಿಂಗೆ ಹಂಗೆಯ ಅಡ್ಬಿಟ್ಟು ತಂದಾಕ್ಬಿಡ್ತೀನಲ್ಲ, ತಿಂತೀಯಲ್ಲ, ಅದಕ್ಕೆ ಹಿಂಗ ಆಡ್ತೀಯ. ಹೋಗಮ್ಮ ಸುಮ್ನೆ. ಬುಡಮ್ಮ, ಅದ್ಯಾಕೆ ಹಂಗಾಡ್ತಾ ಇದೀಯಾ? ಏನ್ ಬಿಡಮ್ಮ ಸನಾ, ನಿಂಗೆ ಏನ್ ಗೊತ್ತು? ಸುಮ್ನಿರು. ನಮ್ ಕಷ್ಟ ಎಲ್ಲ ಗೊತ್ತಿದ್ದೀರಿ, ಯಾಕೆ ಹಿಂಗಾಗದು? ಬಿಡು, ಅದನ್ನ ಡಿಸ್ಪ್ಲೇ ಹಾಕ್ಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ. ಸುಮ್ನಿರ್ ಸನ, ಡಿಸ್ಪ್ಲೇ ಹಾಕಿಸ್ಕೊಡ್ತೀನಿ. ನಿಮಗೆ ಏನ್ ಮಾಡ್ತೀರಾ? ತಿಂತೀರಾ, ಉಣ್ತೀರಾ, ಸುಮ್ನಿರ್ತೀರಾ? ನಮ್ ಕಷ್ಟ ಏನ್ ಗೊತ್ತು ನಿನಗೆ? ಇದಕ್ಕೆ ಡಿಸ್ಪ್ಲೇ ಹಾಕ್ಸ್ಕೊಡ್ತೀನಿ ಅಂತಿದ್ದೀನಿ ತಾನೆ, ಅದ್ಯಾಕೆ ಹಂಗೆ ಆಡ್ತಿದ್ಯಾ? ಬಿಡು ಹೋಗ್ಲಿ, ನಾನೇನು ಬೇಕಂತ ಹೊಡ್ದಾಕ್ಲಿಲ್ಲ. ಬೇಕು ಅಂತ ಅಲ್ಲ ಸರ, ನೀನೇ ಚಿಕ್ಕ ಹುಡುಗಿನ. ಅಪ್ಪ ಇಲ್ದವ್ರು ಎಷ್ಟು ಮುದ್ ಮಾಡಿ ಸಾಕ್ತಾವಳು ನಮ್ಮಮ್ಮ, ಏನು ಮಾತಾಡಲ್ಲ ಅಂತ ಅರ್ಥ ಮಾಡ್ಕೋಬೇಕು.
ಒಟ್ಟುರಿಯುತ್ತೆ. ಈಗ ಎಲ್ಲಿ ದುಡ್ಡೈತೆ 5-10 ಸಾವಿರಕ್ಕೆ ಮೊಬೈಲೇ ಇಲ್ಲ, 30-40 ಸಾವಿರ ಬೇಕು, ಎಲ್ಲಿಂದ ತರ್ಲಿ? ನಾನು ಹೋಯ್ತಾ ಇರೋದು ಮನೆ ಕೆಲಸದಲ್ಲಿ ಜೀವನ ಮಾಡ್ತಾ ಇರೋದು. ಏನಿದೆ ನಿಮ್ಮ ಅಪ್ಪ ಏನು ದುಡ್ದಿಟ್ಟೋ ಇಲ್ಲ ನಿಮ್ಮ ತಾತ ಅಜ್ಜಿ ದುಡ್ಡು ಕೊಟ್ಟಿಲ್ಲ. ಬಿಡು, ಇವಾಗ ನಾನೇ ಹಾಕ್ಸ್ಕೊಡ್ತೀನಿ ಡಿಸ್ಪ್ಲೇ. ಹೋಗ್ಲಿ ಬೇಡ, ಹೋಗು. ಅದನ್ನು ನೀನೇ ಇಡ್ಕೆ, ನಂಗೆ ಮೊಬೈಲೇ ಬೇಡ. ಮೊಬೈಲ್ ಇಲ್ದಲ್ಲಿ ಹಂಗೆ ಇರ್ತೀಯಾ? ನಾನು ಹಂಗೆ ಇರ್ತೀನಿ, ಹೋಗು. ಫೋನ್ ಬಿಲ್ ದುಡ್ಡಿರೋದೆಲ್ಲ ನನಗೆ ಹಂಗಾದ್ರೆ. ಫೋನ್ ಬಿಲ್ ದುಡ್ಡಿದ್ರೆ ಅಕೌಂಟಲ್ಲಿ ತತ್ತೀನಿ, ಹೋಗು. ಬುಡಮ್ಮ ಹೋಗ್ಲಿ, ಡಿಸ್ಪ್ಲೇ ಹಾಕ್ಸ್ಕೊಡ್ತೀನಿ. ನಿನ್ ಮೊಬೈಲ್ ಹಂಗ್ ಮಾಡ್ಕೊಂಡ್ರೆ ನಿನಗೆ ಎಷ್ಟು ಬೇಜಾರಾಗುತ್ತೆ? ನನ್ನ ಮೊಬೈಲ್ ಡಿಸ್ಪ್ಲೇ ಹೊಡ್ತದ್ರೆ 25 ಸಾವಿರ ಇಡ್ಬೇಕಾಯ್ತದೆ, ಅದಕ್ಕೆ ನಿಧಾನಕ್ಕೆ ಜೋಪಾನಾಗಿ ಇಡ್ಕೊತೀನಿ. ನಿನ್ ಮೊಬೈಲ್ ಡಿಸ್ಪ್ಲೇ ಹೊಡೆದಾದ್ರೆ ನೀನ್ ಕೋಟ್ಯಾಧಿಪತಿ, ನಾನು ಹಂಗ? ನಾನೇನ್ ಕೋಟ್ಯಾಧಿಪತಿ, ನೀನೇ ಕೊಡ್ಬೇಕು ಅದಕ್ಕೂ ದುಡ್ಡು. ಕೊಡ್ತೀನಿ, ಕಾಯ್ಕೊಂಡ್ ಕೂತ್ಕೋ. ಬಿಡು, ಆದ್ರೈತೆ ನಿಂಗೆ ಮೊಬೈಲ್ ಬೇಡ ಅಂತ ಇದೆಯಲ್ಲ. ಬೇಡ, ಹೋಗು. ನಾನು ಹೋಯ್ತೀನಿ, ಏನಾರು ಮಾಡ್ಕ. ಮೊಬೈಲ್ ಹೋಗು. ಹಂಗೆ ಇರು, ಮೊಬೈಲ್ ಇದ್ದೆ ಇರ್ತೀನಿ, ಹೋಗು. ಏನಕ್ಕೆ ಡಿಸ್ಪ್ಲೇ ಹೊಡೆದೋಗಿರೋದು ಇಟ್ಟು ಕೊಡ್ತಾ ಇದೀಯ? ಯಾವ್ದೋ ಬಾಕ್ಸ್ ನ, ಹೋಗು. ಬೇಡ, ಕೈಲಿ ಹೋಗ್ಲಿ. ಬೇಡ, ಹೋಗು. 1 ನಿಮಿಷ ಹಿಡ್ಕೊ ಹೋಗ್ಲಿ ಮೊಬೈಲ್ ಆದ್ರೂ ಓಪನ್ ಮಾಡೋದ್ ನಾ ನೋಡೋಣ. ಇದೇನೇ ಸನ ಫೋನ್ ನನಗ? ಇಲ್ಲ, ಪಕ್ಕದ ಮನೆಯವ್ರಿಗೆ ತಂದಿದ್ದೇವೆ. ಹೇಳ್ಬೇಡ ಸನ, ಇದು ನಿನ್ ಫ್ರೆಂಡ್ ಯಾರ್ದೋ ಇಸ್ಕೊ ಬಂದಿದ್ಯಾ? ಸುಳ್ಳು ಹೇಳ್ತಿದ್ಯಾ ನಂಗೆ? ನಿಜ ನಂಗೆ ಸನ? ಮೋಯ್ತು ಅಂತಂದಿದ್ದು ಕಣಮ್ಮ, ಸುಮ್ನೆ ನಿಂಗೆ ತೋರ್ಸಕ್. ನನಗೆ ಯಾಕೆ ಕೊಡ್ತಿದ್ಯಾ? ತಗೋಗ್. ಬೇಡ ನೋಡಿ ಗೈಸ್, ಎಷ್ಟು ಚೆನ್ನಾಗಿರೋ ಮೊಬೈಲ್ ತಂದಿದ್ದೀನಿ, ಈಗ ನಮ್ಮಮ್ಮ ಬೇಡ ಅಂತೈತಿ. ಮೋಯ್ತು ತಂದ್ಬಿಟ್ಟು ನನಗೆ ಕೊಡ್ತಾವಳಂತೆ ಫ್ರೆಂಡ್. ತಾಳಮ್ಮ ಹಿಡ್ಕೊಂಡು ನೋಡೋ, ನಿಂಗೆ ಮೊಬೈಲ್ ಚೆನ್ನಾಗಿದೆ ಅಂತ ತಂದಪ್ಪ ಅವನಿಗೆ ಅಂತ. ನಿಂಗೇನಕ್ಕಮ್ಮ ಐಫೋನ್ ನಿಂಗೆ ಯೂಸ್ ಮಾಡೋಕ್ಕೆ ಬರಲ್ಲ? ನಂಗೇನು ಯೂಸ್ ಮಾಡೋಕೆ ಬರಲ್ಲ, ನನ್ನ ಯಾವುದೋ ಒಂದು ಚಿಕ್ಕದು ತಗೋತೀನಿ. ನಾವು ತಗ. ಎಸ್ ಅಯ್ಯ ಮೇಲೆ 40 ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಅದಕ್ಕೆ. ಬೇಡ, ತಗೋಗು ನಿಮ್ಮ ಫೋನ್. ಹೋಗು, ಹೋಯ್ತೀನಿ, ಎಲ್ಗೋ ಹೋಯ್ತೀನಿ ಅಂದಲ್ಲ, ಹೋಗು. ಹೋಗ್ಲಿ ತಗ, ನೀನೇ ಹಿಡ್ಕ. ನಿಜ ನಂಗೆನಾ? ಹ್ಞೂ ತಗೊಳಮ್ಮ, ನಿನಗೆ ತಂದಿರೋದು. ನಿಜವಾಗ್ಲೂ? ಸೆಕೆಂಡ್ಸಲ್ಲಿ ತಗೊಂಬಂದೆ. ಹೌದಾ? ಚೆನ್ನಾಯ್ತು ಕಣೆ. ನನಗೆ ಯೂಸ್ ಮಾಡೋಕ್ಕೆ ಬರಲ್ಲ. ಇದು ಎಷ್ಟು ತಂದೆ? 37 ಸಾವಿರ. ಅಯ್ಯೋ, ಸುಮ್ಮನೆ ಏನು ಮಾಡೋಕ್ಕೆ ಸನ ಇದು? ಇಷ್ಟೊಂದು ಬಂಡವಾಳದ ಏನು ಮಾಡೋಕ್ಕಾಗ್ತೆ? ಪ್ರೀತಿಯಿಂದ ಕೊಡಿಸ್ತಿರೋದು, ಹಿಡ್ಕ, ಏನಾಗಲ್ಲ. ಅದಕ್ಕೆ ಗಾಯ್ಸ ಮೊಬೈಲ್ ಹೊಡೆದಾಕಿದ್ದು. ಅದಕ್ಕೆ ಹೊಡೆದಾಕ್ಬಿಟ್ಟು ನಾನು ಅಳಿಸ್ಬಿಟ್ಟೆ. ನೋಡು ಹೆಂಗಿದೀಯ ನೀನು. ನಂಗಾರೆ ನಂಗೇನಾ? ನಿಂಗೆ ಕಣಮ್ಮ. ನಿನ್ ದುಡ್ಡಿಂದ ತಂದ? ಹ್ಞೂ ಕಣಮ್ಮ, ನನ್ನ ದುಡ್ಡಿದ್ದೇನೆ, ಇನ್ಯಾರು ದುಡ್ಡು ಕೊಡ್ತಾರಮ್ಮ? ಫಸ್ಟ್ ಪೇಮೆಂಟ್ ಇಂದ ತಂದಿದೀಯ ಹಂಗಾರೆ? ನನಗೆ ಪೇಮೆಂಟ್ ಬಂದಿದ್ದೇ ಹೇಳಿಲ್ಲ. ಫಸ್ಟ್ ಪೇಮೆಂಟಿಂದ ಅಲ್ಲ, ನಾವು ಕೂಡಿಸಿಟ್ರೆ ನಮ್ಮ ಅಮೌಂಟಿಂದ ತಂದಿದ್ದು. ನಾನು ಮೊಯ್ತು ದುಡ್ಡು ಹಾಕ್ಬಿಟ್ಟು. ಹೌದಾ? ನಿಜನಾ? ನಿಜ ಕಣಮ್ಮ. ಥ್ಯಾಂಕ್ಸ್ ಹಂಗಾರೆ. ಇಲ್ಲಿ ನಿಜ ನಿಂಗೆ ಕಣವ. ಈ ಗೈಸ್ ನಮ್ಮಮ್ಮಗೆ ಅಂದರೆ ನಂಬ್ತಾರೆ ಇಲ್ಲ ಗೈಸ್. ಇಲ್ಲಿ ಗೈಸ್ ಇದು ಬಂದು 15 ಗೈಸ್, 15 ಸೆಕೆಂಡ್ಸ್ ತಂದಿದ್ದು ಗೈಸ್. ವೈಟ್ ಕಲರ್ ಮೊಬೈಲು ನನಗೆ ಒಂಥರ ಎಮೋಷನ್, ಯಾಕೆಂದರೆ ನಮ್ಮ 14+ ಇದ್ದು ವೈಟೇ. ನನಗೆ ಇವತ್ತಿಗೂ ಆ ಮೊಬೈಲ್ ನೆನಪಾಗುತ್ತೆ. ತುಂಬ ಚೆನ್ನಾಗಿತ್ತು ಮೊಬೈಲ್, ಮಾತ್ರ ವೈಟ್ ಕಲರ್ ಸಕ್ಕತ್ತಾಗಿತ್ತು. ನಾನೇ ಇದು ನೋಡ್ದಾಕ್ಬಿಟ್ಟಿದ್ದೆ ಪ್ಯಾನಲ್ ಅದರಲ್ಲಿ. ತಗ ಹೋಗ್ಲಿ, ಹಿಡ್ಕ. 37 ಸಾವಿರ ಕೊಡಿಸಿದ್ದೀನಿ. ನಂಗೆ ಪಾರ್ಟಿ ಕೊಡಿಸ್ಬೋ ಇವಾಗ. ಪಾರ್ಟಿಯ ಮೊಬೈಲ್ ಹೊಡೆದಾಗ್ತಲ್ಲ, ಅದಕ್ಕೆ ನಿನಗೆ ಪಾರ್ಟಿ ಕೊಡಿಸ್ಬೇಕಾ? ಇಲ್ಲೇ ಅಮ್ಮ, ಈ ಗೈಸ್ ಅದು 800 ರೂಪಾಯಿ ಮೊಬೈಲ್. ಹತ್ತಿರ ನಮ್ಮಮ್ಮ 6 ವರ್ಷ ಹಿಂದೆ ತಗೊಂಡಿರೋದು. ಇವಾಗ ನೋಡ್ರಿ 800 ರೂಪಾಯಿ ಮೊಬೈಲ್ಗೆ ಇನ್ನೂ 30 ಸಾವಿರ ಜಾಸ್ತಿ ಆಗಿ ಮೊಬೈಲ್ ತೆಗೆದು ಕೊಟ್ಟಿದ್ದೀನಿ. ಆದ್ರೂ ಗೈಸ್, ಆದ್ರೂ ಪ್ರೀತಿ ಮುಂದೆ ಇದೆ ಏನು ಅಲ್ಲ. ಇದು ಪ್ರೀತಿ ಅಲ್ಲ, ನಾನು ಕೊಡ್ಸಿರೋದು. ಆದ್ರೂ ನನ್ನ ಮಗಳು ನನಗೋಸ್ಕರ ಪ್ರೀತಿಯಿಂದ ಕೊಡ್ಸಿದ್ದಾಳಲ್ಲ, ತುಂಬಾ ಖುಷಿ ಆಯ್ತದೆ.
ನೋಡಮ್ಮ ನಮ್ಮ ಫಾಲೋವರ್ಸ್ಗೆಲ್ಲ ಏನು ಹೇಳ್ತೀಯ? ನಿನ್ನ ಫಾಲೋವರ್ಸಿಗೆಲ್ಲ ಥ್ಯಾಂಕ್ಸ್. ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಇನ್ನೂ ಯೂಟ್ಯೂಬ್ ಚಾನಲ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಹಿಂಗೆ ಸಪೋರ್ಟ್ ನಿಮ್ದು ಯಾವಾಗಲೂ ಹಿಂಗೆ ಗೈಸ್. ನಾನು ಇದನ್ನ ಯೂಟ್ಯೂಬಿಂದನೇ ಅಮೌಂಟ್ ಅರ್ನ್ ಮಾಡಿರೋದು, ಅಂದರೆ ಪೂರ್ತಿ ಯೂಟ್ಯೂಬಿಂದ ಅಲ್ಲ, ನನ್ನ ಮೇಕಪ್ ಆರ್ಡ್ರಿಂದ ಆಗಿರ್ಬೋದು. ಸ್ವಲ್ಪ ಮೊಯ್ತುಂದು ಅಮೌಂಟ್ ಇದೆ ಇದರಲ್ಲಿ. ಅವನು ನಾನು ಇಬ್ಬರು ಅಮೌಂಟ್ ಹಾಕ್ಬಿಟ್ಟು ತಗೊಂಬಂದಿದ್ದು. ಸೊ ನಮಗಂತೂ ನಾವು 13 ತರೋಣ ಅಂತ ಹೋಗಿದ್ದು. ಆಮೇಲೆ ಬೇಡ 15 ಚೆನ್ನಾಗಿತ್ತು. ನಮಗೆ 37,000 ರೂಪಾಯಿ ಲಾಸ್ ಏನು ಅನಿಸ್ಲಿಲ್ಲ. 91% ಬ್ಯಾಟ್ರಿ ಇಲ್ತೆಲ್ಲ ಇದೆ, ಚೆನ್ನಾಗಿದೆ ಮೊಬೈಲು. ಅದಕ್ಕೋಸ್ಕರ ತೊಗೊಂಡು ಬಂದ್ವಿ. ನಮ್ಮ ಅಮ್ಮಗೆ ಮೊಬೈಲ್ ಬೇಕು ಹತ್ತಿರ 6-7 ವರ್ಷ ಹಳೆಯದು ಗೈಸ್ ಅದು ಮೊಬೈಲ್. ಆ ಕಾರಣಕ್ಕೋಸ್ಕರ ನಮ್ಮ ಅಪ್ಪ ಇದ್ದಾಗ ಅವಾಗ ತೊಗೊಂಡಿದ್ದೀವಿ ಮೊಬೈಲ್ನ. ಸೊ ಇವಾಗ ನಮ್ಮಮ್ಮ ಅದಕ್ಕೋಸ್ಕರ ಪಾರ್ಟಿ ಕೊಡ್ಸೋಕೆ ಕರ್ಕೋಗುತ್ತೆ. ಬಾ ಪಾರ್ಟಿ ಕೊಡ್ಸು, ಪಾನಿಪುರಿ ಕೊಡ್ಸು. ನಡಿ ಕೊಡಿಸ್ಕೊ ಬರ್ತೀನಿ. ಗೈಸ್ ಇವಾಗ ಪಾನಿಪುರಿ ತಿನ್ನೋ ಹೋಗ್ತಿದ್ದೀವಿ, ಬನ್ನಿರಿ. 6.5 hours later. ಗೈಸ್ ಹೋಗ್ಬಿಟ್ಟು ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದ್ವಿ. ಪಾನಿಪುರಿ ತಿಂದಿದ್ದೆಲ್ಲ ವೀಡಿಯೋ ಮಾಡಿಲ್ಲ, ನಂಗೆ ಹೊಟ್ಟೆ ಹಸಿತಾಯಿತು. ಆ್ಯಂಡ್ ಇದು ಮೊಬೈಲ್ದು ಕರೆಕ್ಟಾಗಿ ಹೇಳ್ತೀನಿ ಅಮೌಂಟ್ ಎಲ್ಲ. ಏನಂದರೆ ಮೊಬೈಲು ನಮಗೆ 37,000 ಆಯಿತು. ಇದು 128 GB ಓಕೆನಾ, 128 ಸ್ಟೋರೇಜು ಓಕೆನಾ. ಆ್ಯಂಡ್ ಇದು ಬ್ಯಾಟ್ರಿ ಹೆಲ್ತ್ ಬಂದು 91% ಇದೆ. ಮೊಬೈಲು 15 ವೈಟ್ ಕಲರ್, ನನ್ನ ಫೇವ್ರೆಟ್ ಕಲರ್ ಮೊಬೈಲ್ ಇದು. ಅವರೇ ಪೌಚ್ ಮತ್ತು ಸ್ಕ್ರೀನ್ ಗಾರ್ಡ್ ಹಾಕ್ಕೊಟ್ರು. ತುಂಬ ಚೆನ್ನಾಗಿದೆ ಗೈಸ್. ನನ್ನ ಪ್ರಕಾರ ಮೊಬೈಲು ತುಂಬ ಗೈಸ್ 17 ತುಂಬ ಲೈಟ್ ವೆಯ್ಟ್. ನಾನು ಇದನ್ನು ವ್ಲಾಗಿಂಗ್ ಇಟ್ಕೊಂಡೆ ಅಂದರೆ ನನಗೆ ಕೈ ನೋವೇ ಬರೋಲ್ಲ. ನಂಗೆ 17 ಇವಾಗ ಇಟ್ಕೊಂಡಿದ್ದೀನಲ್ಲ, ತುಂಬ ಕೈ ನೋವು ಬರ್ತೋಗೇನಾ. ನೋಡ್ರಿ ಇಲ್ಲಿ ಮೊಬೈಲ್. ಓಹೋ ಗೈಸ್, ನನ್ನ ಫೋಕಸ್ಸೇ ಆಗಿಲ್ಲಪ್ಪ. ನಾನು ಫೋಕಸ್ ಆಗ್ಬಿಟ್ಟೈತೆ ಅಂದ್ಕೊಂಡಿದ್ದೆ. ಯಾಕೆ ಹಿಂಗೈತೆ? ನೋಡ್ರಿ ಗೈಸ್, ಒಂದು ಮೊಬೈಲ್ ತೊಗೊಬೋದು. ಇಟ್ಸ್ ನಾಟ್ ಈಸಿ ಗೈಸ್. ದಿಸ್ ಈಸ್ ಮೈ ಸೆಕೆಂಡ್ ಟೈಮ್ ಮೊಬೈಲ್ ತೊಗೋತಾ ಇರೋದು. ಐ ಆಮ್ ಹ್ಯಾಪಿ. ಐ ಆಮ್ ಸೊ ಹ್ಯಾಪಿ ಗೈಸ್. ಆ್ಯಂಡ್ ನೋಡಿ, ಇಲ್ಲಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೂಡ ತಂದಿದ್ದೀವಿ. ಅಮ್ಮ ಸೀರೆ ತೋರ್ಸಮ್ಮ. ಬಟ್ ಇದು ವರಮಹಾಲಕ್ಷ್ಮಿಗೆ ಉಡ್ಸೋಕ್ಕಲ್ಲ, ಇನ್ನೊಂದು ಸ್ಯಾರಿ ಇದೆ. ಇದನ್ನು ನಾವು ಜಸ್ಟ್ ಉಟ್ಕೊಳ್ಳೋಕ್ಕೋಸ್ಕರ ತೊಗೊಬಂದ್ವಿ. ಸಖತ್ತಾಗಿದೆ. ಇದ್ರ ಕಾಂಬಿನೇಷನ್ ನೋಡಿ, ಮಸ್ತಾಗೈತೆ ಗೈಸ್. ಈ ಸ್ಯಾರಿ ಪ್ರೈಸ್ ಏನಿರ್ಬೋದು ಅಂತ ಯಾರಾದರೂ ಗೆಸ್ ಮಾಡ್ರಿ ನೋಡುವ. ನೋಡ್ರಿ ಇಲ್ಲಿ ಗ್ರೀನ್ ಕಲರ್ ಬಾರ್ಡರ್ ತುಂಬ ಚೆನ್ನಾಯ್ತಲ್ಲ ನಾವು. ತುಂಬ ಚೆನ್ನಾಗಿ ಗೈಸ್. ನಾವು ಸೀರೆ ತಗೋಬೇಕಂತ ಹೋಗ್ಲೇ ಇಲ್ಲ, ಸುಮ್ಮನೆ ನೋಡಿ ಇಷ್ಟ ಆಗಿ ತಗೊಬಂದಿದ್ದು. ಸೀರೆ ತಗೋಬೇಕಂತ ಹೋಗ್ಲಿಲ್ಲ. ಆದರೂ ಗೈಸ್ ಐಫೋನ್ 15 ಕೈಲಿ ಹಿಡ್ದಿದ್ದೀನಿ ಅಂತಲೇ ಫೀಲ್ ಆಯ್ತಿಲ್ಲ ನಿಜ. ಮೊಬೈಲು 14+ ಇದ್ದು ನನ್ನ ಹತ್ರ, ಅದು ದೊಡ್ಡದೆ, ಅದು ಫೀಲ್ ಆಗ್ತಿದೆ. ಅದು ವೆಯ್ಟ್ ಇತ್ತು ಸ್ವಲ್ಪ ಮೊಬೈಲು, ಇದು ಫೀಲೇ ಆಯ್ತಿಲ್ಲ ಅಂದ್ಕೊಳ್ರಿ. ಸಖತ್ತಾಗೈತೆ ಸೀರೆನೂ. ನಾವು ವರಮಹಾಲಕ್ಷ್ಮಿಗೆ ತಂದಿರೋದು ಬೇರೆ ಸೀರೆ, ಅದನ್ನು ಹಬ್ಬದ ದಿನನೇ ರಿವೀಲ್ ಮಾಡ್ತೀನಿ ವರಮಹಾಲಕ್ಷ್ಮಿಗೆ ತಂದಿರೋದು ಯಾವ ಸೀರೆ ಅಂತ. ಅಲ್ಲಿವರೆಗೆ ಹೇಳಲ್ಲ ಗೈಸ್. ಇದು ನೀವು ಅನ್ಕೋಬೋದು ಇದೇನು ಮೊಬೈಲ್ ತಂದಿರೋದೆಲ್ಲ ವೀಡಿಯೋ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಇಟ್ಸ್ ನಾಟ್ ಜೋಕ್ ಅಲ್ವಾ ಗೈಸ್. ಇವಾಗ ಮಿಡಲ್ ಕ್ಲಾಸ್ ಜನಕ್ಕೆ ಇದು ತೊಗೊಳ್ಳೋದೇ ಒಂದು ಮೊಬೈಲ್ ತೊಗೊಳ್ಳೋದಂದರೆ ಒಂದು ಏನಂತಾರೆ, ಅವ್ರಿಗೊಂಥರ ಡ್ರೀಮು. ಇವಾಗ ನಾನು 17 Pro ತೊಗೊತೀನಿ ಅಂತ ನಾನು ಇದೇ ಮಾಡಿರಲಿ, ಇಮ್ಯಾಜಿನೇ ಮಾಡಿರಲಿ ನಾವು 17 Pro ತೊಗೋಬೇಕಾಗುತ್ತೆ. ತೊಗೋತೀವಿ. ನಾವು ಒಂದು 15 Pro Max ತೊಗೊಳ್ಳೋ ಇದರಲ್ಲೇ ಇದ್ದಿದ್ದು. ಬೇಡ ಆಮೇಲೆ ಅಂತ ನಮ್ಮಮ್ಮ ಹೇಳ್ಬಿಟ್ಟು, ಅವಾಗ ನಮ್ಮಮ್ಮ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು 17 Pro ಕೊಡಿಸಿದ್ದು ನನಗೆ. ಓಕೆನಾ, ದುಡ್ಡು ಹಾಕ್ಬಿಟ್ಟು 17 Pro ಕೊಡಿಸಿದ್ರು. ಇವಾಗ ನಾನು ಕೊಡಿಸಿದ್ದೀನಿ. ಹೆಂಗಿದೆ ಮೊಬೈಲ್ ಮಾತ್ರ ಮಸ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೊಂದು ಆರ್ಡ್ರು ಬಂದಿದೆ. ಈ ಆರ್ಡ್ರ್ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾರು ಮುಯ್ತಿಗೆ ಮಾತ್ರ ಹೇಳ್ಬೇಡ್ರಿ. ದಿಸ್ ಈಸ್ ಅ ಸರ್ಪ್ರೈಸ್ ವೀಡಿಯೋ ಗೈಸ್. ಇದೇನು ಆರ್ಡ್ರು ಅಂತ ಯಾರಿಗೂ ಗೊತ್ತಿಲ್ಲ, ನನಗೊಬ್ಳಿಗೆ ಗೊತ್ತಿರೋದು. ಆ್ಯಂಡ್ ಸೊ ಇದೇ ಥರದ್ದು ಗೈಸ್. ಇನ್ನು ಮೊಯ್ದ ಇದನ್ನೇ ಚಪ್ಪಲಿ ಸ್ಟ್ಯಾಂಡು ನೀನು ಚಪ್ಪಲಿ ಸ್ಟ್ಯಾಂಡಲ್ಲಿ ನಂಗೆ ಬಟ್ಟೆ ಇಟ್ಕೊಳಕ್ಕೆ ತಂದಿದ್ಯಾ ಅಂತ ಕಣೋ 20 ಸಲ. ನೀನು ಮಾತ್ರ ಕವರ್ ತಗೊಂಡಿದ್ದೆ ಬಟ್ಟೆ ಇಟ್ಕೊಳಕ್ಕೆ, ನಂಗೆ ಚಪ್ಪಲಿ ಸ್ಟ್ಯಾಂಡ್ ತಗೊಂಬಂದಿದ್ಯಾ. ಅದನ್ನೇ 6,000-7,000 ಕೊಡ್ತಾಗ ಅನ್ನುವ. ಸುಮ್ಮನೆ ವೇಸ್ಟ್ ಅದು. ಅವ್ನ ಬಟ್ಟೆ ಜಾಸ್ತಿ ಇಲ್ವಲ್ಲ, ಬಟ್ಟೆ ಎತ್ಕೋಗೋದಾಗ್ಲಿ ಬಟ್ಟೆ ಅಷ್ಟಿದ್ರೆ ಇಡ್ಬೋದು. ಮಿನಿ ಕಬೋರ್ಡ್, ಅದೇ ನಾರ್ಮಲ್ ಕಬೋರ್ಡೇನೆ ಅದು ಗೈಸ್. ಚಪ್ಪಲಿ ಸ್ಟ್ಯಾಂಡ್ ಇಡೋಕೆ ಅಂತ ಯಾರು ಗೈಸ್ ಇದನ್ನು ಹೇಳ್ತಾರೆ? ನೋಡ್ರಿ ಇಲ್ಲಿ ಆ ಚಪ್ಪಲಿ ಇಡಲೇಬೇಕಂತ ಏನಿಲ್ಲ. ಎಷ್ಟು ಸ್ಪೇಸ್ ಐತೆ ಒಂದೊಂದು ಚಪ್ಪಲಿ ಇಟ್ಬಿಟ್ಟು. ಇಷ್ಟೊಂದು ಸ್ಪೇಸ್ ಏನಕ್ಕೆ? ನಾವು ಸ್ಲಿಪ್ಪರ್ ಇಡ್ತಾ ಇದ್ದೀವಿ ಅಷ್ಟೇ. ಸುಮ್ಮನೆ ಅದು ವೇಸ್ಟ್. ಸ್ಲಿಪ್ಪರ್ ಇಡೋದು ನನಗೇನದು ಅರ್ಥ ಅನ್ನಿಸ್ಲಿಲ್ಲ. ಸ್ಲಿಪ್ಪರ್ ಇಡೋಕ್ಕೇನಲ್ಲ ಅನಿಸುತ್ತೆ. ಸೊ ಗೈಸ್, ನಾವು ನೆನ್ನೆ ಇದನ್ನೆಲ್ಲ ತೊಗೊಬಂದ್ವಿ ವಿಶಾಲ್ ಮಾರ್ಟಲ್ಲಿ. ಇದು ಈ ಪಿಲ್ಲೋಸು ನೋಡ್ರಿ ಇಲ್ಲಿ ಚೆನ್ನಾಗೈತೆ ನಮ್ಮ ಮೊಬೈಲು. ಖುಷಿಯಾಗಿದೆ ನನಗೀಗ. ಈ ತರ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ತೀಯ ಅನ್ಕೊಂಡೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೆಂಗೆ ಗೈಸ್, ನಾನು ಎಲ್ಲಿಟ್ಟೆ ಮೊಬೈಲ್ನ?
ಗೈಸ್ ನನಗೊಂಥರ ಮಾರ್ವಿನ್ ಕೈಲಿ ಆಗ್ಬಿಟ್ಟೈತೆ ಗೈಸ್. ನಂಗೆ ವೈಟ್ ಅಂದರೆ ಗೈಸ್ ಈ ವೈಟ್ ಕಲರ್ ಮೊಬೈಲೇ ಒಂಥರ ಎಮೋಷನ್ ಅಂದ್ಕೊಳ್ರಿ. ನಾನು 14+ ಇದ್ದಿದ್ದೇನೆ, ನನಗೆ ನಿಜ ಕೊಡೋದಿ ನಾನು ಅವ್ರ ಹತ್ರ 20 ಸಲ ಕೇಳಿ ಇಟ್ಟಿರ್ತೀರಾ ಮೊಬೈಲ್ ಇಟ್ಟಿರ್ತೀರಾ ಅಂತೆಲ್ಲ ಕೇಳ್ಬಿಟ್ಟು ಕೊಟ್ಟಿದ್ದೀನಿ ಗೈಸ್. ಅವ್ರು ಇಡೋಕ್ಕಾಗಲ್ಲ ಅಂದರು. ಸೊ ಅದ್ರ ಕ್ಯಾಪ್ ಇಸ್ಕೊಂಬಂದಿದ್ದೆ ನಾನು ಸರ್ 14+ಇಂದ. ಮತ್ತು ಇನ್ನೊಂದೇನೆಂದರೆ ನಾನು ಅದು ಫೋಟೋಸು ಎಲ್ಲ ತಿಳ್ಕೊಂಡಿದ್ದೆ. 14+ ಫೋಟೋಸ್ ನನ್ನ ಹತ್ರ ಇನ್ನೂ ಐತೆ. ನಂಗೆ ತುಂಬ ಇಷ್ಟ ಆ ಮೊಬೈಲ್, ಯಾಕೆಂದರೆ ಅದೊಂಥರ ಏನೋ ಒಂಥರ ಕೈಯಲ್ಲಿ ಅಷ್ಟು ಲುಕ್ಕಾಗಿ ಕಾಣ್ತಿತ್ತು, ಚೆನ್ನಾಗಿತ್ತು ಮೊಬೈಲು. ಬನ್ನಿರಿ ಮೋಹಿತನ್ನು ಹೋಗಿ ಮಾತಾಡ್ಸುವ, ಸ್ವಲ್ಪ ಮೇಲೆ ಹೋಗ್ತೀನಿ ಗೈಸ್, ಬನ್ನಿರಿ. A few moments later. ಸೊ ಗೈಸ್ ವಿಡಿಯೋ ನೋಡಿದಿರಾ ಅನ್ಕೋತೀನಿ. ನಾನು ಇನ್ನೂ ಕರೆಕ್ಟಾಗಿ ನೋಡಿಲ್ಲ, ಆದ್ರೆ ಇವಾಗ ಏನ್ ಮಾಡ್ಬೇಕಲ್ಲ. ಅಷ್ಟೊಂದೇನು ವಿಡಿಯೋ ಮಾಡಲಿಲ್ಲ, ಬಟ್ ನಂಗೆ ಬಂದಂಗೆ ವಿಡಿಯೋ ಮಾಡಿದ್ದೀವಿ. ಫುಲ್ ಅಳ್ತೈತಾ? ವಾ ನಾನು ನೋಡಿಲ್ಲ. ನಾಳೆ ಇವಳು ಎಡಿಟ್ ಮಾಡಿ ಹಾಕ್ತಾರೆ, ನೋಡ್ಬೇಕು. ಇಲ್ಲಾಂದ್ರೆ ಇಂಟ್ರೆಸ್ಟ್ ಬರಲ್ಲ. ನೋಡೋಣ ಗೈಸ್. ನೋಡ್ಬೇಡ್ದು ನೀನು ನನ್ನ ವಿಡಿಯೋನ. ಕಂಗ್ರ್ಯಾಚುಲೇಷನ್ಸ್ 10K. ಎಲ್ಲರ ಸಪೋರ್ಟ್ ಇಂದ 10K ಆಗೈತೆ ಗೈಸ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸಪೋರ್ಟ್ ಬ್ರೋ. ನನಗಂತೂ ಫುಲ್ ಗೈಸ್ ಹ್ಯಾಪಿ. ಸೊ ವ್ಲಾಗಿಂಗ್ ಚಾನಲ್ ಅಲ್ಲಿ 10K ಆಗುತ್ತೋ ಅನ್ಕೊಂಡು ತುಂಬಾನೇ ಇದು ಮಾಡ್ತಾ ಇದ್ದೀವಿ. ನಿಜ ಗೈಸ್, ಒಂದು ತಿಂಗಳು 1.5 ತಿಂಗಳು ವಿಡಿಯೋ ಹಾಕಿದೀವಿ, 1K ಸಬ್ಸ್ಕ್ರೈಬರ್ಸ್ ಆಯ್ತಿಲ್ಲ ನಮ್ಗೆ. ಯಪ್ಪ ವಿಡಿಯೋ ಹಾಕಿದ್ರು ಆಗುತ್ತೋ ಇಲ್ವೋ ಯಪ್ಪ. ಸೊ ಇವಾಗ ನಾನು ಕೂಡ ಲೈವ್ ಅಲ್ಲಿ ಇದ್ದೆ. ಲೈವ್ ನ ಆಫ್ ಮಾಡ್ಬಿಟ್ಟು ನಾನು ಆಫ್ ಮಾಡ್ಬಿಟ್ಟಂದ್ರೆ ಮ್ಯೂಟ್ ಮಾಡ್ತಾ ಇದೀನಿ. ಆದ್ರೂ ಒಂದು ನೀವು ತಿಳ್ಕೊಬೇಕಂದ್ರೆ ಮೋಹಿತು ಬತ್ತ ನೋಡಿ ಎಷ್ಟು ಬೆಳ್ಳಗೋಯ್ತವನೆ. ಫುಲ್ ಮನ್ಮತ ಆ ಬೆಳ್ಳಕ್ಕಿರೋದಿಕ್ಕೆ ಗೈಸ್ ಅವನಲ್ಲಿ ಬೆಳ್ಳು ಕಾಣಿಸ್ತಾ ಇರೋದು. ಇಲ್ಲ ಇನ್ನು ಕಪ್ಪು ನಾಯಿ ಮರಿ ತರ ಕಾಣಿಸ್ತಾ. ಬರೋ ನಮ್ಗೆ ಸ್ಪಾನ್ಸರ್ ನೀನ್ ಮಾಡ್ತೀಯಾ? ಜಿಮ್ಗೆ 700 ರೂಪಾಯಿ ಯಾರು ಮಾಡೋದಿಲ್ಲ ಮಾಡಿ ಗೈಸ್. ನೋಡ್ರಿ 2,500 ಕೊಟ್ಟದಂತ ಅಂದಿದ್ದೀನಿ, ಇನ್ನೂ 700 ರೂಪಾಯಿ ಸ್ಪಾನ್ಸ್ ಮಾಡ್ಬೇಕಂತೆ. ನಾನೇನು ದುಡ್ಡಿನ ಮನಿ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಬಿಟ್ಟಿದ್ದೀನಿ ಅನ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ ಸಾಹೇಬ್ರಲ್ವಾ. ಮನೆ ಮಿಷಿನ್ ಇಟ್ಟಿದ್ದೀನಿ ಅನ್ಕೊಂಡಿದ್ಯಾ? ಸೊ ಗೈಸ್ ಸಿಗೋಣ ಇನ್ನೊಂದು ಲೈವ್ ಸ್ಟ್ರೀಮ್ ಅಲ್ಲಿ. ಥ್ಯಾಂಕ್ ಯು ಸೊ ಮಚ್. ಲೈವ್ ವ್ಲಾಗ್ ಅಲ್ಲಿ ನೀನ್ ಹೇಳ್ಬೇಕು ಅದನ್ನ ಗೈಸ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ 10K. ಸೊ ಬೇಗನೆ ಹಾಗೇನೆ 15K ಆದ್ರೆ ಫಿಕ್ಸ್ ನಮ್ಮ ಲವ್ ಸ್ಟೋರಿ ಬ್ಲಾಗ್ ಬರುತ್ತೆ ಗೈಸ್. ಸೊ ಬೇಗ 15K ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ರಿ. ಪಕ್ಕಾ ಲವ್ ಸ್ಟೋರಿ ಬ್ಲಾಗ್ ಹೆಂಗ್ ಸಿಕ್ಕುದು ಹೆಂಗೆ ಅಂತ 1 ಅವರ್ ಅಲ್ಲಿ 2 ಅವರ್ ಆಗಿ ಫುಲ್ ಪಾರ್ಟ್ ವೈಸ್ ಆಗೋಣ. ಹೆಂಗಾಗುತ್ತೆ ಹಂಗೆ. ಓಕೆನಾ ಗೈಸ್? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಗೈಸ್. ಬಾಯ್ ಗೈಸ್.